ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಂದು ರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂಥದ್ದು, ಅದರಲ್ಲೂ ಕೂಡ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಯಾವ ರೀತಿಯಾಗಿ ಇರುತ್ತೆ, ಜೊತೆಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಅನ್ನತಕ್ಕಂಥದ್ದು, ಆಗಸ್ಟ್ ತಿಂಗಳಲ್ಲಿ ತೊಂದರೆ ಇರತಕ್ಕಂಥವರಿಗೆ, ಆರ್ಥಿಕ ಸಂಕಷ್ಟಗಳು ಇರತಕ್ಕಂಥವರಿಗೆ ಏನಾದರೂ ಚೇತರಿಸಿಕೊಳ್ಳತಕ್ಕಂತಹ ಸಂದರ್ಭಗಳು ಇದೆಯಾ, ಹಣ ಇರತಕ್ಕಂಥವ್ರು ಎಲ್ಲಿ ಹೂಡಿಕೆಯನ್ನು ಮಾಡಬೇಕು, ಆರ್ಥಿಕವಾದಂತಹ ಅಭಿವೃದ್ಧಿ ಹೇಗೆ, ಇವೆಲ್ಲ ಆರ್ಥಿಕ ವಿಚಾರಗಳು, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿವಾಹ ಮಂಗಳಾದಿ ಕಾರ್ಯಗಳು, ಜೊತೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಇರ್ಬೋದು, ವೈಮನಸ್ಯ ಇರ್ಬೋದು, ಇದೆಲ್ಲ ಯಾವ ರೀತಿ ನಿವಾರಣೆ ಆಗುತ್ತೆ ಅನ್ನತಕ್ಕಂಥದ್ದು, ಗ್ರಹಗತಿಗಳಿಗೆ ಅನುಸಾರವಾಗಿ ಆರೋಗ್ಯದ ವಿಚಾರ, ಇವೆಲ್ಲವನ್ನು ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಗೋಚಾರಕ್ಕೆ ಅನುಸಾರವಾಗಿ. ಈ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದರೆ ಪ್ರಮುಖವಾಗಿ ಮೇಷರಾವರಿಗೆ ಚತುರ್ಥದಲ್ಲಿ ಅಂದರೆ 4ನೇ ಮನೆಯಲ್ಲಿ ಉಚ್ಚ ಸ್ಥಾನವಾದಂತಹ ಕರ್ಕಾಟಕದಲ್ಲಿ ಗುರು ಇದ್ದಾನೆ. ಬುಧನೂ ಕೂಡ ಅವರ ಜೊತೆಯಲ್ಲಿ ಸೇರಿಕೊಳ್ತಾನೆ. ರವಿ ಕೂಡ ಮಿತ್ರನಾದಂತಹ ರವಿ ಕೂಡ ಗುರುವಿನ ಜೊತೆಯಲ್ಲಿ ಸಂಯೋಜನೆಯನ್ನುಗೊಂಡಿದ್ದಾನೆ. ಜೊತೆಯಲ್ಲಿ 5ನೇ ಮನೆಯಲ್ಲಿರ್ತಕ್ಕಂತಹ ಕೇತು, 6ನೇ ಮನೆಗೆ ಶುಕ್ರ ಬರ್ತಾನೆ. ರಾಶಿ ಅಧಿಪತಿಯಾದಂತಹ ಕುಜ ಮಿಥುನ ರಾಶಿಯಲ್ಲಿ ಇದ್ದು ನಂತರದ ತಿಂಗಳ ಅಂತ್ಯದಲ್ಲಿ ಮುಂದೆ ಚಲನೆಯನ್ನು ಮಾಡ್ತಾನೆ. ಶನಿ ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾನೆ. ರಾಹು 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಇದು ಪ್ರಮುಖವಾದಂತಹ ಗ್ರಹಸ್ಥಿತಿಗಳು. ಇದಕ್ಕೆ ಅನುಸಾರವಾಗಿ ಹೇಗಿರುತ್ತೆ, ಪ್ರಮುಖವಾಗಿ ಆರ್ಥಿಕ ವಿಚಾರಗಳು ಅಂತ ಬಂದಾಗ, ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅನಾರೋಗ್ಯದ ಸಮಸ್ಯೆ, ವಿವಾಹದ ಸಮಸ್ಯೆ, ಅದರಲ್ಲೂ ಆರ್ಥಿಕ ಸಮಸ್ಯೆ ಹೆಚ್ಚಿನ ಜನಕ್ಕೆ ಇರತಕ್ಕಂಥದ್ದು. ಅದರಿಂದ ಈ ತಿಂಗಳಾದರೂ ಯಾವ ತಿಂಗಳ ನಮಗೇನಾಗುತ್ತೆ ಅನ್ನತಕ್ಕಂಥದ್ದು ಗೊತ್ತಿರಲ್ಲ. ಆರ್ಥಿಕ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಂಡಿರ್ತಾರೆ. ಆದ್ದರಿಂದ ಈ ತಿಂಗಳಾದರೂ ಏನಾದರೂ ಆರ್ಥಿಕ ಚೇತರಿಕೆ ಕಾಣಬಹುದಾ ಅನ್ನತಕ್ಕಂತಹದ್ದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಸಹಜವಾಗಿಯೇ ಇರುತ್ತೆ. ಅಂದರೆ ಹಣಕಾಸಿನ ತೊಂದರೆ ಇದೆ, ಯಾವುದಾದ್ರೂ ಹಣ ಬರುತ್ತಾ ಅಂದರೆ ಸಾಲ ಕೊಟ್ಟಿರೋದು ತಿರುಗಿ ಬರಲ್ಲ. ಎಷ್ಟೋ ಜನಕ್ಕೆ ಸಾಲ ಮಾಡಿರ್ತಾರೆ, ಅದನ್ನು ತೀರಿಸ್ತಕ್ಕಂತಹ ಶಕ್ತಿ ಇರುವುದಿಲ್ಲ. ಸಾಲಗಾರರ ಕಿರುಕುಳ ಅನ್ನತಕ್ಕಂಥದ್ದು ಇರುತ್ತೆ. ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅವರದ್ದೇ ಆದಂತಹ ಸಮಸ್ಯೆ ಇರುತ್ತೆ. ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಪ್ರಮುಖವಾಗಿ ಧನಸ್ಥಾನ ಮತ್ತು 11ನೇ ಮನೆಯನ್ನು ನಾವು ಪ್ರಮುಖವಾಗಿ ಆರ್ಥಿಕ ವಿಚಾರಗಳಿಗೆ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಹಣ ಬರಬೇಕು, ಬಂದಂತಹ ಹಣ ಉಳಿಬೇಕು. ಎಷ್ಟೋ ಜನಕ್ಕೆ ಹಣ ಬರಲ್ಲ, ಕೆಲವರಿಗೆ ಹಣ ಬಂದರೆ ಹಣ ಉಳಿಯಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು ಬಂದುಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು ಮಾಡಬೇಕು ಇದಕ್ಕೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ಆ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿಕೊಂಡಾಗ, ಅದೇನಾದರೂ ಕೆಟ್ಟದಾಗಿದ್ದರೆ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಕೆಲವರಿಗೆ ಸಹಜವಾಗಿ ಆ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಒಂದೊಂದು ರಾಶಿಯವರಿಗೆ ಒಂದೊಂದು ರೀತಿ ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಮೇಷರಾಶಿಯವ್ರದ್ದು ಈ ರೀತಿ ತೆಗೆದುಕೊಂಡಾಗ ಅವನು ಸಪ್ತಮದಲ್ಲಿ ಇದ್ದು ಆ ಮೂಲಕ ಅಂದರೆ ಮೇಷರಾಶಿಗೆ 6ನೇ ಮನೆಯಲ್ಲಿ ಇದ್ದಾನೆ. ಅವನು 6ನೇ ಮನೆಯಲ್ಲಿರ್ತಕ್ಕಂಥದ್ದು. ಈ ಕಾರಣದಿಂದ ಈ ಶತ್ರುಗಳ ಹಿಂದೆ ನಿಮ್ಗೆ ಯಾವುದೇ ಹಣ ಬರಬೇಕಾದ್ರೆ ಅದಕ್ಕೆ ಶತ್ರುಗಳ ಒಂದು ಕಾರಣದಿಂದಾಗಿ ಅದು ಕೈ ತಪ್ಪಿ ಹೋಗ್ಬೋದು. ಧನ ಲಾಭ ಆಗತಕ್ಕಂಥದ್ದು ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರ, ಸ್ವಂತ ಬಿಸ್ನೆಸ್, ಓನ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಸ್ಪರ್ಧೆಗಳು, ಕಾಂಪಿಟೇಷನ್ ಜಾಸ್ತಿಯಾಗಿ ಆ ಮೂಲಕ ಹಣ ಗಳಿಸಲಿಕ್ಕೆ ಆಗದೇ ಇರ್ಬೋದು. ಈ ಉದ್ಯೋಗದಲ್ಲಿ ನಿಮಗೆ ಕೆಲವೊಂದು ಈ ಸಹೋದ್ಯೋಗಿಗಳ ಕಿರುಕುಳದಿಂದ ಅಥವಾ ಯಾರೋ ನಿಮ್ಮ ಮೇಲೆ ಕೆಲವೊಂದು ಆಪಾದನೆಯನ್ನು ಹಾಕಿ ಆ ಮೂಲಕ ಕೆಲಸದ ಒಂದು ಅಭಿವೃದ್ಧಿಗೆ ಹಲವು ರೀತಿಯಾದಂತಹ ಅಡೆತಡೆ, ತೊಂದರೆಯನ್ನು ಕೊಡಬಹುದು. ಇಂತಹದ್ದೆಲ್ಲ ವೃತ್ತಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ 11ನೇ ಮನೆಯಲ್ಲೂ ಕೂಡ ರಾಹು ಇರುವುದರಿಂದ, ಅದರಲ್ಲೂ ಕೂಡ ಈ ಜಾತಕದಲ್ಲಿ ಏನಾದರೂ ನಾಗದೋಷ ಯಾರಿಗೆ ಇರುತ್ತೆ ಅಂದರೆ ಅವರ ಮೂಲ ಜಾತಕದಲ್ಲಿ ನಾಗದೋಷ ಏನಾದರೂ ಇದ್ದರೆ ಅಂಥವರಿಗೆ ಇಂತಹ ಉಪಟಳ, ಆರ್ಥಿಕ ನಷ್ಟ, ಆರ್ಥಿಕ ಸಂಕಷ್ಟಗಳು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇಷರಾಶಿಯವರಿಗೆ. ಈ ಮೂಲ ಜಾತಕದಲ್ಲೂ ಏನಾದರೂ ತೊಂದರೆ ಇದ್ದರೆ, ಕಾಳಸರ್ಪ ದೋಷ, ಕುಜ ದೋಷ,
ನಾಗದೋಷ ಇವೆಲ್ಲ ಹೇಳ್ತೀವಿ, ನಾಗ ಸಂಬಂಧಿತವಾದಂತಹ ದೋಷಗಳು. ಅದನ್ನು ಜಾತಕವನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಈ ಥರದ್ದೇನಾದರೂ ಇದ್ದರೆ ಸ್ವಲ್ಪ ಆರ್ಥಿಕವಾದಂತಹ ಅಷ್ಟೊಂದು ಸುಸ್ಥಿತಿ ಈ ತಿಂಗಳು ಇಲ್ಲ ಮೇಷರಾಶಿಯವರಿಗೆ ಅಂತಲೇ ಹೇಳಬೇಕಾಗುತ್ತೆ. ಹಣಕಾಸಿನ ಚಟುವಟಿಕೆಗಳು ಏನಿದೆ ಅದನ್ನು ತುಂಬ ಎಚ್ಚರಿಕೆಯಿಂದ ನಿರ್ವಹಿಸ್ತಕ್ಕಂಥದ್ದು, ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆರ್ಥಿಕ ವಿಚಾರಗಳೇ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಸಹೋದರರೊಂದಿಗೆ ಈ ಘರ್ಷಣೆ ಜಾಸ್ತಿ ಆಗ್ಬೋದು, ಹಣಕಾಸಿನ ಚಟುವಟಿಕೆಗಳಿರ್ಬೋದು, ಆಸ್ತಿ ವಿಚಾರಗಳಿರ್ಬೋದು, ಇನ್ನಿತರ ಒಂದು ಭಿನ್ನಾಭಿಪ್ರಾಯ ಈ ಕಾರಣದಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಜೊತೆಯಲ್ಲಿ ವೈಮನಸ್ಸು ಜಾಸ್ತಿ ಆಗತಕ್ಕಂತಹ ಸಂದರ್ಭಗಳು ಕೂಡ ಇರುತ್ತೆ. ಜೊತೆಯಲ್ಲಿ ಈ ಗುರು 4ನೇ ಮನೆ ಕೇಂದ್ರದಲ್ಲಿ ಇದ್ದಾನೆ, ಚೆನ್ನಾಗಿರುವುದರಿಂದ ಒಂದು ವಿಶೇಷವಾದ ದ್ವಾದಶ ಸ್ಥಾನದಲ್ಲಿ, ಅಂದರೆ ಮೇಷರಾಶಿಗೆ 12ನೇ ಮನೆ ಶನಿ ಇರೋದ್ರಿಂದ ಎಲ್ಲ ಕಳ್ಕೊಳ್ತಾರೆ, ಅದನ್ನು ನೆಮ್ಮದಿ ಕಳ್ಕೊಳ್ತಾರೆ, ಹಣಕಾಸನ್ನು ಕಳೆದುಕೊಳ್ತಾರೆ, ಬೇರೆ ಏನೋ ಸಂಪತ್ತಿದ್ದರೆ ಅದು ನಷ್ಟ ಆಗ್ಬೋದು. ಈ ರೀತಿಯಾದಂಥ, ಯಾಕೆ ವ್ಯಯದಲ್ಲಿ ಶನಿ ಇದ್ದಾನೆ, ಅವನು ವಕ್ರಿ ಬೇರೆ, ವಕ್ರೀಣಸ್ತು ಮಹಾವೀರ್ಯ ಶುಭ ರಾಜಪ್ರದ ಗ್ರಹ ಅಂಥೇಳಿ ಹೇಳ್ತಾರೆ. ಅಂದರೆ ವಕ್ರಿಯಾಗಿರತಕ್ಕಂತಹ ಗ್ರಹಗತಿಗಳು ರಿವರ್ಸ್ ಆಗಿ, ಅಂದರೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ ಅಂತ. ಆದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಮೇಷರಾಶಿಯವರಿಗೆ ಗುರುವಿನ ಒಂದು ದೃಷ್ಟಿ ಇದೆ, ವಿಶೇಷ ದೃಷ್ಟಿ ದ್ವಾದಶದ ಮೇಲೆ ಇರೋದರಿಂದ ಸ್ವಲ್ಪ ಅಷ್ಟೊಂದು ಹಣಕಾಸಿನ ಮುಗ್ಗಟ್ಟು ಬರೋಗೋದಿಲ್ಲ. ಮನೆ ಕುಟುಂಬದ ಖರ್ಚು ವೆಚ್ಚಗಳಿಗೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಆ ರೀತಿಯಾಗಿ ಉಂಟಾಗುತ್ತೆ. ಇದು ಪ್ರಮುಖವಾಗಿ ಗುರು ಧನಕಾರಕನು ಕೂಡ ಅವನೇ ಆಗಿರತಕ್ಕಂಥವನು. ಮೇಷರಾಶಿಯವರಿಗೆ ವಿಶೇಷವಾಗಿ ದಶಮಸ್ಥಾನ ಅಂದರೆ ಧನುರಾಶಿಗೆ ಮತ್ತು ವ್ಯಯಸ್ಥಾನಕ್ಕೆ ಅವನೇ ಅಧಿಪತಿಯಾಗಿರತಕ್ಕಂಥದ್ದು. ಈ ವಿಚಾರದಲ್ಲಿ ಸ್ವಲ್ಪ ಒಂದು ಸಮಾಧಾನಕರ ಅಂಶ ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗೆಲ್ಲ ಮೆಡಿಕಲ್ ಸೀಟು, ಇಂಜಿನಿಯರ್ ಸೀಟು, ಈ ಕಾಲೇಜು ಪ್ರವೇಶವನ್ನು ಪಡಿತಕ್ಕಂತಹ ಒಂದು ಸಮಯ ಇದೆಲ್ಲ. ಆಗಸ್ಟಲ್ಲೂ ಕೂಡ ಈ ಎಲ್ಲ ಉನ್ನತ ಶಿಕ್ಷಣದ ಒಂದು ಕಾಲೇಜುಗಳೆಲ್ಲ ಪ್ರಾರಂಭ ಆಗುತ್ತೆ. ಎಷ್ಟೋ ಜನಕ್ಕೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನತಕ್ಕಂಥದ್ದು, ವೈದ್ಯಕೀಯ ಸೀಟು ಇಂಥದ್ದೆಲ್ಲ ಮಕ್ಕಳಿಗೆ ಕೆಲವೊಂದು ವಿಘ್ನಗಳು ಬರ್ಬೋದು. ಇಂತಹ ಒಂದು ಕಾಲೇಜಿನ ಒಂದು ಪ್ರವೇಶಾತಿಯಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗತಕ್ಕಂತಹ ಸಂಗತಿಗಳು ಇರುತ್ತೆ. ಅದರಿಂದ ಗಣೇಶನನ್ನೇ ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಮಕ್ಕಳ ವಿಚಾರಕ್ಕೆ ಮೇಷರಾಶಿಯವರು ಒಳ್ಳೆಯದು. ಇಲ್ಲದೆ ವಿಘ್ನಗಳು ಬರುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಒಂದು ಅಭಿವೃದ್ಧಿಯನ್ನು ನೀವು ಕೆಲವೊಂದು ಕುಂಠಿತ ಆಗ್ತಾ ಇದೆ ಅನ್ನತಕ್ಕಂತಹ ಒಂದು ನಿರಾಸೆ ನಿಮಗೆ ಕಾಡ್ಬೋದು. ಆದ್ದರಿಂದ ಮಕ್ಕಳಿಗೆ ಒಂದು ಅವರ ಒಂದು ಅಭಿವೃದ್ಧಿಗೆ, ಮಕ್ಕಳ ಒಂದು ಶ್ರೇಯಸ್ಸಿಗೋಸ್ಕರ ಗಣೇಶನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥದ್ದು, ಈಗಾಗಲೇ ರೋಗಗಳಿದ್ದರೆ ಅದು ಜಾಸ್ತಿಯಾಗಿ ಆ ಮೂಲಕ ಅದೇ ಸಮಸ್ಯೆಗೆ ಕಾರಣ ಆಗ್ಬೋದು. ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಜೊತೆಯಲ್ಲಿ ಈ ಕೆಲವೊಂದು ಬಿದ್ದು ಗಾಯ ಮಾಡಿಕೊಳ್ಳತಕ್ಕಂಥದ್ದು, ಯಾವುದೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳೇ ದೊಡ್ಡದಾಗಿ ಆ ಮೂಲಕ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಅದರಿಂದ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ವೈದ್ಯರ ಸಲಹೆಯನ್ನು ಚಾಚೂ ತಪ್ಪದೆ ಪಾಲಿಸಿ, ನಿರ್ಲಕ್ಷ್ಯ ಬೇಡ. ಅನಾರೋಗ್ಯ ಸಮಸ್ಯೆ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಈ ಭಾಗ್ಯಕ್ಕೆ ಒಂದು ವಿಶೇಷವಾಗಿ ಭಾಗ್ಯದ ಭಾವ ಅಂಥೇಳಿ ಹೇಳುತ್ತೆ. 9ನೇ ಮನೆಗೆ ನಾವು ವಿಶೇಷವಾಗಿ ಭಾಗ್ಯ ಭಾವ ಅಂಥೇಳಿ ಹೇಳ್ತಕ್ಕಂಥದ್ದು. ಆ ಭಾಗ್ಯಭಾವದಲ್ಲಿಯೂ ಕೂಡ ಉತ್ತಮವಾದಂತಹ ಗೃಹಸ್ಥಿತಿ ಇದ್ದರೆ ನಿಮ್ಮ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಒಂದು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಕೇವಲ ಹಣ ಬರುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ನೀವು ಯಾವುದೇ ಒಂದು ಸಾಧನೆಯನ್ನು ಮಾಡಿದರೆ, ಸಾಧನಾ ಕ್ಷೇತ್ರದಲ್ಲಿ ಇದ್ದರೆ, ಪರಿಶ್ರಮವನ್ನು ಪಡ್ತಾ ಇದ್ದರೆ, ಕಷ್ಟಪಡ್ತಾ ಇದ್ದರೆ, ನೀವು ಯಾವುದೇ ಒಂದು ಕಲಾವಿದರಾಗಿರ್ಬೋದು, ಚಿತ್ರಕಾರರಾಗಿರ್ಬೋದು, ಕುಶಕರ್ಮಿಗಳು ಆಗಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಪತ್ರಕರ್ತರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರ ಯಾರೇ ಆದರೂ ಕೂಡ ನೀವು ಮಾಡತಕ್ಕಂತಹ ಕೆಲಸಕ್ಕೆ, ನೀವು ಪಡತಕ್ಕಂತಹ ಪರಿಶ್ರಮಕ್ಕೆ ಅನುಗುಣವಾದಂತಹ ಫಲಪ್ರಾಪ್ತಿ ಆಗತಕ್ಕಂಥ ತುಂಬ ಮುಖ್ಯ. ಮೇಷರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ನಾವು ಕಷ್ಟಪಡ್ತೀವಿ, ಆದರೂ ಏನು ಫಲ ಸಿಗ್ತಾ ಇಲ್ಲ ಅನ್ನತಕ್ಕಂತಹ ಒಂದು ನಿರಾಶೆ ನಿಮಗೆ ಕಾಡಬಹುದು. ಮುಂದೆ ಒಳ್ಳೆಯ ದಿನಗಳು ಬಂದಾಗಿರೋದು ಕೂಡ ಒಳ್ಳೆಯದಾಗುತ್ತೆ. ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ನಾವು ಅದಕ್ಕೆ ಮಾನಸಿಕವಾಗಿ ಸಿದ್ಧತೆಯನ್ನು ಎದುರಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಅದರಿಂದ ಮೇಷರಾಶಿಯವರು ಹಲವು ವಿಚಾರಗಳಲ್ಲಿ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಈ ತಿಂಗಳು, ಅಂದರೆ ಆಗಸ್ಟ್ ತಿಂಗಳು. ಅದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥವ್ರು ಯಾರೇ ಇರ್ಬೋದು, ನೀವು ಕಟ್ಟಡಗಳ ಒಂದು ಮನೆ ನಿರ್ಮಾಣ ಮಾಡ್ತಾ ಇದ್ದರೆ ಅರ್ಧದಲ್ಲೇ ನಿಂತು ಹೋಗಿಬಿಡುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ. ಮನೆಗೆ ಯಾವುದೇ ಒಂದು ಪ್ರತಿಬಂಧಕಗಳು, ಅಂದರೆ ಮನೆಯ ದೋಷ ಇರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಕೆಲಸಗಾರರು ಕೈ ಕೊಡ್ಬೋದು, ಅಥವಾ ಯಾವುದೋ ಒಂದು ಕಾರಣದಿಂದ ಚೆನ್ನಾಗಿ ನಡೀತಾ ಇದ್ದಂತಹ ಗೃಹ ನಿರ್ಮಾಣ ಕಾರ್ಯ ಇದ್ದಕ್ಕಿದ್ದಂತೆ ನಿಂತು ಬಿಡುತ್ತೆ. ಎಷ್ಟೋ ಜನಕ್ಕೆ ಇಂತಹ ಸಮಸ್ಯೆಗಳು ಇರುತ್ತೆ. ಜಾತಕದಲ್ಲಿಯೂ ಕೂಡ
ಕೆಲವೊಂದು ದೋಷಗಳು ಇದ್ದಾಗ ಈ ರೀತಿಯೆಲ್ಲ ಆಗತಕ್ಕಂಥದ್ದು. ಅದರಿಂದ ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈ ಮನೆ ಕಟ್ಟತಕ್ಕಂಥದ್ದು, ಅದರಲ್ಲಿ ಏನು ವೈವಾಹಿಕ ವಿಷಯಗಳಂತೂ ಹೇಳೋ ಹಾಗೆ ಇಲ್ಲ. ಪ್ರತಿಯೊಂದು ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಇದೆ. ಮದುವೆ ವಯಸ್ಸಿಗೆ ಬಂದಿದ್ದರೆ ಮಕ್ಕಳು, ಮದುವೆ ಆಗಿಲ್ಲ, ಸಂಬಂಧಗಳು ಕೂಡಿ ಬರ್ತಾ ಇಲ್ಲ, ಬಂದಂಥ ಸಂಬಂಧಗಳು ಯಾವುದು ಕೂಡ ಓಕೆ ಆಗ್ತಾ ಇಲ್ಲ, ಜಾತಕ ಕೂಡಿ ಬರ್ತಾ ಇಲ್ಲ, ಯಾವುದೋ ಎಜುಕೇಷನ್ ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ, ವಿದೇಶ ಸ್ವದೇಶ ಹೀಗೆಲ್ಲ ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಸಮಸ್ಯೆಗಳು ಇದೆ. ಆದ್ದರಿಂದ ಈ ವಿವಾಹದ ವಿಷಯದಲ್ಲಿ ಎಲ್ಲ ನಾವೇ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಬೇಕಾದಂತಹ ವಧು ಅಥವಾ ವರನನ್ನು ಅದು ಹೇಗಿರುತ್ತೋ ಹಾಗೆ ನೋಡಿಕೊಂಡು ಸಾಮಾನ್ಯವಾಗಿ ಜಾತಕ ಹೊಂದಾಣಿಕೆ ಬಂದಾಗ ಜಾತಕವನ್ನು ಪರಿಶೀಲನೆ ಮಾಡಬೇಕು. ಎಷ್ಟೋ ಜನ ಈ ವಿವಾಹದ ವಿಷಯದಲ್ಲಿ ಯಾವುದೇ ರಾಶಿಯಾಗಿರಲಿ ಕೇವಲ ಸಾಲಾವಳಿ ಬಂದುಬಿಟ್ರೆ ಆಯಿತು, 18ಕ್ಕಿಂತ ಜಾಸ್ತಿ ಬಂದರೆ ಮದುವೆ ಮಾಡ್ಕೊಂಡು ಬಿಡ್ತಾರೆ. ಆಮೇಲೆ ನಂತರದಲ್ಲಿ ಸಮಸ್ಯೆ ಬರುತ್ತೆ. ಅದು ಜಾತಕ ಬಂದಿತ್ತು, ಸಾಲಾವಳಿ ಎಲ್ಲ ಚೆನ್ನಾಗಿ ಕೂಡಿ ಬಂದಿತ್ತು, ಆದರೂ ಈ ರೀತಿ ಆಯಿತು ಅನ್ನತಕ್ಕಂಥ ಎಷ್ಟೋ ಜನರ ಪ್ರಶ್ನೆ. ಹಾಗಲ್ಲ, ನೀವು ಜಾತಕವನ್ನು ಕೂಡ ಪರಿಶೀಲನೆ ಮಾಡಬೇಕು. ಅವರ ಗುಣ ಸ್ವಭಾವ, ಅವರು ಯಾವ ರೀತಿಯಾಗಿ ಒಂದು ವೈವಾಹಿಕದ ನಂತರದ ಸಂಸಾರ ಜೀವನವನ್ನು ಮಾಡ್ತಾರೆ, ಇದೆಲ್ಲ ತುಂಬ ಪ್ರಮುಖವಾಗುತ್ತೆ. ಸಾಲಾವಳಿ ಅನ್ನತಕ್ಕಂಥದ್ದು ಕೇವಲ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ನೋಡತಕ್ಕಂಥದ್ದು. ಆದ್ದರಿಂದ ಈ ಜಾತಕ ಪರಿಶೀಲನೆಯನ್ನು ಮಾಡಿ ನಂತರ ವಿವಾಹವನ್ನು ಮಾಡಿ. ಹುಡುಗ ಹುಡುಗಿ ಯಾರದೇ ಇರಿದ್ರು ಗುಣ ಸ್ವಭಾವ ಎಲ್ಲ ಪರಸ್ಪರ ಅದು ಹೊಂದಾಣಿಕೆ ಆದರೆ ಮಾತ್ರ ದೀರ್ಘಕಾಲಿಕ ಸಂಸಾರವನ್ನು ಮಾಡುವುದಕ್ಕೆ ಸಾಧ್ಯ ಆಗೋದು. ಅದೆಲ್ಲ ಕಾರಣದಿಂದಲೇ ಈಗ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇರೋದು. ಅದರಿಂದ ಈ ವಿಷಯವನ್ನು ಜಾತಕ ಪರಿಶೀಲನೆ ಸರಿಯಾಗಿ ಮಾಡಿಕೊಂಡು ವಿವಾಹವನ್ನು ಮಾಡಿಕೊಳ್ತಕ್ಕಂಥದ್ದು ಪೋಷಕರ ಪ್ರಮುಖವಾದಂತಹ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ಕೇವಲ ಸಾಲಾವಳಿ ನೋಡಿ ಮದುವೆ ಮಾಡಬೇಡಿ. ಜಾತಕ ಸರಿಯಾಗಿ ಪರಿಶೀಲನೆಯನ್ನು ಅದರ ಒಂದು ಎಕ್ಸ್ಪರ್ಟ್ ಯಾರಿರ್ತಾರೆ ಅಂಥವರಿಂದ ಅದನ್ನು ಪರಿಶೀಲನೆಯನ್ನು ಮಾಡಿ ನಂತರ ಮದುವೆ ವಿಚಾರದಲ್ಲಿ ಮುಂದುವರಿತಕ್ಕಂಥದ್ದು ತುಂಬ ಮುಖ್ಯ. ಅದು ಮೇಷರಾಶಿಯವರಿಗೂ ಕೂಡ ಈ ಸಪ್ತಮ ಸ್ಥಾನಾಧಿಪತಿಯಾದಂತಹ ಶುಕ್ರ ದುಸ್ಥಾನದಲ್ಲಿ ಇರುವುದರಿಂದ ಈ ತಿಂಗಳು ವೈವಾಹಿಕ ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಯತ್ನಗಳು ವಿಫಲತೆಯಲ್ಲಿ ಕೊನೆಗೊಳ್ಳತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ನಿರಾಶರಾಗಬೇಡಿ, ಪುನಃ ಪ್ರಯತ್ನವನ್ನು ಮಾಡಿ. ಎಲ್ಲದೂ ಕೂಡ ವಿವಾಹದ ವಿಷಯದಲ್ಲಿ ನಾನು ಹೇಳ್ತಾ ಇರೋದು ಒಳ್ಳೆಯದಾಗುತ್ತೆ. ಇನ್ನು ಎಷ್ಟೋ ಜನಕ್ಕೆ ಈ ವಿಚ್ಛೇದನ ಕೇಸ್ ನಡೀತಾ ಇರುತ್ತೆ, ದಂಪತಿಗಳ ಪರಸ್ಪರ ಮನಸ್ತಾಪ ಇರುತ್ತೆ, ಎಷ್ಟೋ ಮದುವೆ ಆಗಿ ಎಷ್ಟೋ ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನತಕ್ಕಂಥದ್ದು ಇರುತ್ತೆ. ಆದರೆ ಈ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಕೆಲವೊಂದು ಜಾತಕಕ್ಕೆ ಅನುಸಾರವಾಗಿ ಗೋಚಾರವನ್ನು ನೋಡಿಕೊಂಡು ಪರಿಹಾರವನ್ನು ಮಾಡಿದರೆ ಪಂಚಮ ಸ್ಥಾನದಲ್ಲಿರತಕ್ಕಂತಹ ಕೇತುವಿನ ಒಂದು ದೋಷ ಪರಿಹಾರ ಆಗುತ್ತೆ. ಸಂತಾನ ಪ್ರಾಪ್ತಿ ಆಗತಕ್ಕಂಥದ್ದು ಕೂಡ ಒಂದು ಈ ಮೇಷರಾಶಿಯವರಿಗೆ ಒಂದು ಈ ತಿಂಗಳಲ್ಲಿ ಅಂತಹ ಒಂದು ವಿಶೇಷವಾದಂತಹ ಸುದ್ದಿ ಕೇಳುತ್ತಾರೆ ಅನ್ನತಕ್ಕಂಥ ಶುಭ ಸಮಾಚಾರ ನವ ದಂಪತಿಗಳಿಗೆ ಅಥವಾ ಸಂತಾನದ ಒಂದು ನಿರೀಕ್ಷಣೆಯಲ್ಲಿ ಇರತಕ್ಕಂಥವರಿಗೆ. ಅದರಿಂದ ಈ ಸಂತಾನದ ವಿಚಾರದಲ್ಲಿಯೂ ಕೂಡ ಈ ರೀತಿಯಾಗಿದೆ. ಕೌಟುಂಬಿಕವಾದಂತಹ ಅಲ್ಪ ಸ್ವಲ್ಪ ಒಂದು ಮಿಶ್ರವಾದಂತಹ ಒಂದು ಪ್ರತಿಕ್ರಿಯೆ, ಅಂದರೆ ಅಷ್ಟೊಂದು ಕಷ್ಟವೂ ಇಲ್ಲ ಸುಖವೂ ಇಲ್ಲ, ಆ ರೀತಿಯಾದಂತಹದ್ದು ಇರತಕ್ಕಂಥದ್ದು. ಅದರಿಂದ ಕೃಷಿ ರಾಜಕೀಯ ಇದಕ್ಕೆ ತೆಗೆದುಕೊಂಡರೆ ಮೇಷರಾಶಿಯವರಿಗೆ ಉತ್ತಮವಾದಂತಹ ಭವಿಷ್ಯ ಇದೆ. ಓವರಾಲ್ ಈ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಂದು 60% ಒಳ್ಳೆಯದು, 40% ಕೆಟ್ಟ ಅನುಭವಗಳು ಉಂಟಾಗಬಹುದು. ಯಾವುದಕ್ಕೂ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧಿಸ್ತಕ್ಕಂಥದ್ದು, ಕುಜನ ಮಂತ್ರವನ್ನು ಪಠಿಸಿ ಮಂಗಳವಾರದ ದಿವಸ ವಿಶೇಷವಾಗಿ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನವಗ್ರಹ ಧಾನ್ಯವನ್ನು ದಾನವಾಗಿ ಕೊಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿ ಮುಂದುವರಿಸಿಕೊಂಡು ಬನ್ನಿ. ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.